ಹೊಸ ಆಟೋಗಳಿಗೆ ನೀಡುತ್ತಿರುವ ಪರವಾನಗಿಗಳನ್ನು ಸ್ಥಗಿತಗೊಳಿಸಬೇಕು ಮತ್ತು ಆಟೋ ಚಾಲಕರ ಕುಂದುಕೊರತೆಗಳನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿ ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತಮ್ಮ ಆಟೋಗಳನ್ನು ನಿಲ್ಲಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಆಟೋಗಳ ಸಂಖ್ಯೆ ಅಧಿಕವಾಗಿದ್ದು ಹೊಸ ಆಟೋಗಳಿಗೆ ನೀಡುತ್ತಿರುವ ಪರವಾನಗಿಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಪ್ರೀಪೇಡ್ ವ್ಯವಸ್ಥೆಯನ್ನು ಮರು ಸರ್ವೆ ಮಾಡಬೇಕು. ಶಿವಮೊಗ್ಗ ನಗರ ವ್ಯಾಪ್ತಿಯು ಕಡಿಮೆ ಇರುವುದರಿಂದ ಬೈಕ್ ರ್ಯಾಪಿಡೋ, ನಮ್ಮ ಯಾತ್ರಿ ಮುಂತಾದ ಆಪ್ಗಳಿಗೆ ಕಾರ್ಯನಿರ್ವಹಿಸದಂತೆ ನಿರ್ಬಂಧ ವಿಧಿಸಬೇಕು. ಪ್ರಾಮಾಣಿಕ ಆಟೋ ಚಾಲಕರಿಗೆ ಸರ್ಕಾರಿ ಸೌಲಭ್ಯ ಒದಗಿಸಬೇಕು. ಗ್ಯಾಸ್ ಬೆಲೆ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದ್ದು ಆಟೋ ಚಾಲಕರಿಗೆ ಕನಿಷ್ಠ ಬಾಡಿಗೆ 50 ರೂಪಾಯಿ ನಿಗದಿಪಡಿಸಬೇಕು. ಗ್ಯಾಸ್ ಬಂಕ್ಗಳಲ್ಲಿ ಒಂದೇ ರೀತಿಯ ಬೆಲೆ ಇಲ್ಲದಿರುವ ಕಾರಣ ಚಾಲಕರಿಂದ ಕೆಲವು ಬಂಕ್ಗಳಲ್ಲಿ ಅನಧಿಕೃತವಾಗಿ ಅಧಿಕ ಹಣ ಪಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು. ರೈಲ್ವೆ ಸ್ಟೇಷನ್, ಆಟೋ ನಿಲ್ದಾಣದ ಹತ್ತಿರ ಪರವಾನಗಿಲ್ಲದ ಸಿಟಿ ಬಸ್ಗಳನ್ನು ತಡೆಯಬೇಕು ಎಂದು ಸಂಘ ಆಗ್ರಹಿಸಿದೆ. ಒಂದು ಸಣ್ಣ ಬ್ರೇಕ್ ನಂತರ ಆಟೋ ವಾಹನ ಚಾಲಕರು ಏನೆಂದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಇವತ್ತು ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಅತಿ ಹೆಚ್ಚು ಆಟೋಗಳು ಆಗಿದ್ದಾವೆ. ಓಪನ್ ಪರ್ಮಿಟ್ ಬಿಟ್ಟಿರೋದ್ರಿಂದ ಈ ಓಪನ್ ಪರ್ಮಿಟನ್ನು ನಿಲ್ಲಿಸ್ಬೇಕಂತ ಮುಖ್ಯವಾದ ಉದ್ದೇಶ. ಹಾಗೂ ಶಿವಮೊಗ್ಗ ನಗರ ಸರೌಂಡಿಂಗ್ ಇರೋದೇ 4ರಿಂದ 5 ಕಿಲೋಮೀಟ್ರು. ಅಂಥದ್ರಲ್ಲಿ ಇದು ರ್ಯಾಪಿಡೋ ಹಾಗೂ ನಮ್ಮ ಯಾತ್ರೆ ಅನ್ನೋದು ಆ್ಯಪನ್ನು ಮಾಡ್ಕೊಂಡು ಟೂ ವೀಲರ್ಗಳಲ್ಲಿ, ಆಟೋಗಳಲ್ಲಿ ಅವರಿಗೆ ಇಷ್ಟ ಬಂದ ವೆಹಿಕಲ್ಸ್ಗಳಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಬಾಡಿಗೆ ಮಾಡ್ತಿದ್ದಾರೆ. ಅದು ನಮಗೆ ತುಂಬ ತೊಂದರೆ ಆಗ್ತಿದೆ. ಹಾಗೆ ವೈಟ್ ಬೋರ್ಡು, ಟೂ ವೀಲರಲ್ಲಿ ವೈಟ್ ಬೋರ್ಡು, ಇದು ಯಾವ ಥರ ಅವ್ರು ಬಾಡಿಗೆ ಮಾಡ್ತೀರ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದನ್ನು ಕಡ್ಡಾಯವಾಗಿ ನಿಲ್ಲಿಸಲೇಬೇಕು. ಶಿವಮೊಗ್ಗ ನಗರದಲ್ಲಿ ರ್ಯಾಪಿಡೋ ಆಗಲಿ, ನಮ್ಮ ಯಾತ್ರೆ ಆಗಲಿ ಆ್ಯಪನ್ನು ಇರಬಾರ್ದು. ಹಾಗೆ ಸಿಟಿ ಬಸ್ಗಳು ಹಾವೇಳಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಯಾವ ಟೈಮಿಗೆ ಬರುತ್ತೋ ಆ ಟೈಮಿಗೆ ಬರ್ತಾರೆ. ಅವ್ರಿಗೆ ರೂಟ್ ಕೊಟ್ಟಿರೋ ಟೈಮಿಗೆ ಬರೋಲ್ಲ. ಒಂದು ಗಾಡಿ ಪರ್ಮಿಷನ್ ಇದ್ದರೆ 5 ಗಾಡಿ ಬರ್ತವೆ, ಅದು ಕೇಳೋರು ದಿಕ್ಕಿಲ್ಲ. ಆಮೇಲೆ ಫೋಟೋ ಹೊಡಿತಾರೆ ಆಟೋ ಚಾಲಕರಿಗೆ. ಅದು ಪಾರ್ಟಿಗೆ ಇಳಿಸೋ ಟೈಮಲ್ಲಿ ನೋ ಪಾರ್ಕಿಂಗ್ ಅಂತೇಳಿ ಎಲ್ಲ ಪಾರ್ಟಿ ಇಲ್ಲಿ ನಿಲ್ಲಿಸ್ರಿ ಗಾಡಿ ಅಂದಾಗ ನಿಲ್ಲಿಸಿರ್ತೀವಿ, ನೋ ಪಾರ್ಕಿಂಗಲ್ಲಿ ಇಳಿಸ್ತಾ ಇದೆಯಾ ಅಂತೇಳಿ ಅದಕ್ಕೂ ಫೋಟೋ ಹೊಡೆದು 1000 ರೂಪಾಯಿ ಆಗ್ತಾರೆ. ಟೋಟಲಿ ಎಲ್ಲ ಕಡೆಯಿಂದನೂ ಆಟೋ ಚಾಲಕರಿಗೆ ತೊಂದರೆ ಆಗ್ತಿರೋದು. ಆಮೇಲೆ ಅತಿ ಹೆಚ್ಚು ಬೆಲೆ ಏರಿಕೆ ಆಗಿದೆ ಗ್ಯಾಸಿಂದು. 60 ರೂಪಾಯಿ ಇರೋದನ್ನು 95 ರೂಪಾಯಿ, 99, 100 ರೂಪಾಯಿ, ಒಂದೊಂದು ಬಂಕಲ್ಲಿ ಒಂದೊಂದು ಥರ ತೊಗೊತಾರೆ. ಆಮೇಲೆ ಯಾರೋ ಒಂದು 200 ರೂಪಾಯಿ ತೊಗೊಂಡೋಗಿ 200 ರೂಪಾಯಿ ಗ್ಯಾಸ್ ಹಾಕ್ರಿ ಅಂದರೆ ನಾನು ಹಾಕಲ್ಲ, ಫುಲ್ ಟ್ಯಾಂಕ್ ಮಾಡಿರಿ ಅಂತಾರೆ. ಆ ಥರ ರೂಲ್ಸ್ ಅವ್ರಿಗೆ ಕೊಟ್ಟೇ ಇಲ್ಲ. ಕೆಲವೊಂದು ಬಂಕ್ಗಳಲ್ಲಿ ಭಾಳ ದೌರ್ಜನ್ಯ ಮಾಡ್ತಾರೆ. ಹಾಗಾಗಿ ನಾವಿವತ್ತು ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಆದಷ್ಟು ಬೇಗ ಜಿಲ್ಲಾಡಳಿತ ಇದನ್ನು ಗಮನಕ್ಕೆ ತೊಗೊಂಡು ಸರ್ಕಾರ ಲೆವೆಲ್ಗೆ ತೊಗೊಂಡೋಗಿ ನಮಗೆ ಪರ್ಮಿಟನ್ನು ಕಡ್ಡಾಯವಾಗಿ 30ನೇ ತಾರೀಕು ಒಳಗಡೆ ನಿಲ್ಲಿಸಲೇಬೇಕು. ರ್ಯಾಪಿಡೋ ಆ್ಯಪನ್ನು ಕ್ಲೋಸ್ ಮಾಡಲೇಬೇಕು. ಇಲ್ಲಾಂದರೆ 1ನೇ ತಾರೀಕಿಗೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ.
ಇಡೀ ಶಿವಮೊಗ್ಗ ನಗರ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಬಂದ್ ಮಾಡ್ತೀವಿ. ಯಾಕಂದರೆ ತುಂಬ ತೊಂದರೆನ ಅನುಭವಿಸ್ತಾ ಇದ್ದೀವಿ. ಇವತ್ತು ದುಡ್ದು ಹೋಗೋಕ್ಕಾಗ್ತಾಯಿಲ್ಲ, ಜೀವನ ನಡ್ಸೋಕ್ಕಾಗ್ತಾಯಿಲ್ಲ. ಆಟೋ ಚಾಲಕರದು ತುಂಬ ಕಷ್ಟದಲ್ಲಿದ್ದೀವಿ. ನಿಮ್ಮ ಮಾಧ್ಯಮ ಮೂಲಕ ನಾನು ಆಡಳಿತ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ರ್ಯಾಪಿಡೋ, ನಮ್ಮ ಯಾತ್ರೆ ಹಾಗೂ ಮುಖ್ಯವಾಗಿ ಪರ್ಮೆಂಟು ಇದೆಲ್ಲ ಬಂದ್ ಮಾಡಿ ಆಟೋ ಚಾಲಕರ ಮೇಲೆ ಕರುಣೆ ತೋರಿಸ್ಬೇಕಂತ ನಾನು ನಿಮ್ಮ ಮೂಲಕ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿವಮೊಗ್ಗದಲ್ಲಿ ಸುಮಾರು 8,000 ಆಟೋ ದಾಟಿದ್ದಾವೆ. ಇದು ನಾವು 280 ಆಟೋಗಳು ಪರ್ಮೆಂಟ್ ಇಲ್ದಂಗೆ ಓಪನ್ ಆಗಿದ್ವು. ಆ ಟೈಮಲ್ಲಿ ಮೀಟಿಂಗ್ ಕರೆದುಬಿಟ್ಟು ಆಟೋ ಚಾಲಕರಿಗೆ ತೊಂದರೆ ಆಗಬಾರ್ದು, 280 ಆಟೋಗಳಿಗೆ ಮಾತ್ರ ಕೊಡಿ ಅಂತ ಹೇಳಿ ನಾವು ಹೇಳಿದ್ವಿ. ಮೀಟಿಂಗಲ್ಲಿ ನಮಗೆ ಹೇಳಿದ್ದು 280 ಕೊಡ್ತೀವಿ ಅಂತ. ಆದರೆ ಅದು ಓಪನ್ ಮಾಡಿ ಹೋದ್ರು. ಅವ್ರು ಏನಕ್ಕೆ ಮಾಡಿದರು ಅಂತ ಇವತ್ತವರೆಗೂ ಮಾಹಿತಿ ಕೊಟ್ಟಿಲ್ಲ. ನಮಗೆ ದಯವಿಟ್ಟು ಪರ್ಮೆಂಟನ್ನು ಬಂದ್ ಮಾಡಲೇಬೇಕು, ರ್ಯಾಪಿಡೋನು ಬಂದ್ ಮಾಡಲೇಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದಿಂದ ನಾವು ರೆಡಿ ಇದ್ದೀವಿ. ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀವಿ ಆಟೋ ಚಾಲಕರ ಪರವಾಗಿ ಆದಷ್ಟು ಬೇಗ ನಮಗೆ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಅಹವಾಲುಗಳನ್ನು ಪೂರೈಸಬೇಕಂತ ನಿಮ್ಮಲ್ಲಿ ಮುಖ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.